ಗೈಸ್ ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಸಂತೋಷ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ಆ್ಯಸ್ ಐ ಟೋಲ್ಡ್, ನನ್ನ ದಿನ ಸ್ಟಾರ್ಟ್ ಆಗೋದು ವಾಕ್ ಮತ್ತು ವಾಮ್ ವಾಟರಿಂದ ಎಲ್ಲ ಮುಗೀತು. ಇವತ್ತು ಸಂಡೇ ಆದ್ದರಿಂದ ಸ್ವಲ್ಪ ಲೇಟಾಗಿದ್ದೀನಿ. ಮನೆ ಕೆಲಸ ಇನ್ನೂ ಸ್ವಲ್ಪ ಬಾಕಿದೆ, ಒಂದು 50% ಆಗಿದೆ. ತಿಂಡಿವರೆಗೂ ಆಗಿದೆ, ಬ್ರೇಕ್ಫಾಸ್ಟ್ವರೆಗೂ. ಅಲ್ಲಿಂದ ನೆಕ್ಸ್ಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಂದು ರೆಗ್ಯುಲರ್ ಎಕ್ಸಸೈಸ್ ಏನಿರುತ್ತೆ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ಬ್ರೇಕ್ಫಾಸ್ಟು ಮತ್ತು ಮನೆ ಕೆಲಸ ಅದು ಇದು ಅಂತ 12 ಗಂಟೆ ಆಗೋಗ್ಬಿಡುತ್ತೆ. ನನಗೆ ಟೈಮೇ ಸಿಗಲ್ಲ. ವೀಕ್ ಇರೋದ್ರಿಂದ ಮನೇಲಿ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಅಂದರೆ ನನಗೆ ಡೈಲಿ ರುಟೀನ್ಗಿಂತ ನನಗೆ ಸಂಡೇ ಅಂದರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಮನೇಲಿ ಮಗು ಇರೋದ್ರಿಂದ ಅವನಿಗೂ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ನಾನು. ಸೊ ದಟ್ ಬನ್ನಿ, ಇವಾಗ ನಾನು ಇವತ್ತು ನನ್ನ ಅಪ್ಪರ್ ಬಾಡಿಗೆ ಕಾನ್ಸಂಟ್ರೇಟ್ ಮಾಡಿ ಎಕ್ಸಸೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಡ್ರಿಂಕ್ ಮಾಡ್ಕೊತಿದ್ದೀನಿ. ಇವತ್ತು ಒಂದು ಮ್ಯಾಜಿಕ್ ಟೀ ನಿಮ್ಮ ಹತ್ರ ಹೇಗೆ ಮಾಡೋದು ಅಂತ, ಮತ್ತು ಅದ್ರ ಬೆನಿಫಿಟ್ಸ್ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಈ ಹೂವು ಹೆಸರು ಬಂದುಬಿಟ್ಟು ಶಂಖಪುಷ್ಪ ಹೂವು ಅಂತ ಹೇಳ್ತಾರೆ, ಅಥವಾ ಬಟರ್ಫ್ಲೈ ಪೀ ಫ್ಲವರ್ಸ್ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ ಈ ಫ್ಲವರ್ ತುಂಬ ಜನಕ್ಕೆ ಗೊತ್ತಿಲ್ವೋ ಅಂತ. ಬಟ್ ತುಂಬ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ನಾನು ಬೆಳೆಸಿರೋ ಅಂಥದ್ದಲ್ಲ, ಪಾಟಲ್ಲಾಗಲಿ ಆಚೆ ಆಗಲಿ ನಾನು ಇದನ್ನು ಬೆಳೆಸಿಲ್ಲ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಒಂದು ಇದು ಬಳ್ಳಿಯಾಗಿರುತ್ತೆ ಇದು ಗಿಡ. ಆ ಬಳ್ಳಿಲಿ ಇತ್ತು. ನಾನು ಹೀಗೆ ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ನೋಡಬೇಕಿದ್ರೆ ನನಗೆ ಅವಾಗ ಗೊತ್ತಾಗಿದ್ದು, ಒಂದು 3-4 ಮಂತ್ಸಿಂದನೂ. ನಾನು ಇದ್ರದ್ದು ಟೀ ಮಾಡಿಕೊಂಡು ನಾನು ರೆಗ್ಯುಲರಾಗಿ ಫ್ರೀಕ್ವೆಂಟಾಗಿ, ಅಂದರೆ ವೀಕ್ಲಿ 1 or 2 ನಾನು ಈ ಡ್ರಿಂಕ್ನ ತೊಗೊತೀನಿ. ತುಂಬ ಈಸಿ ಇದನ್ನು ಮಾಮೂಲಿ ನಾವು 1.5 ಕಪ್ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ಆ ಲೀವ್ಸಲ್ಲಿ ಆ ಕಲ್ಲರ್ ಬಿಡೋವರೆಗೂ, ಅಂದರೆ ಟ್ರಾನ್ಸ್ಪರೆಂಟ್ ಬರಬೇಕು, ಆ ಕಲ್ಲರ್ ಪೂರ್ತಿ ವಾಟರ್ ಅಬ್ಸರ್ವ್ ಮಾಡಿಕೊಂಡು ಆ ಫ್ಲವರ್ ಏನಿದೆ ಅದು ಪೂರ್ತಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಬರುತ್ತೆ. ಸೊ ದಟ್ ಅದು ಟೀ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಲ್ವ, ಅದು ಲೈಟಾಗಿ ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇದೆ, ಆ ಫ್ಲವರ್ ಕಲರೆಲ್ಲ ಬಿಟ್ಕೊಂಡಿದೆ. ಸೊ ಇವಾಗ ನಾವು ಸ್ವಲ್ಪ ತಣ್ಣಗಾಗಕ್ಕಿಟ್ಬಿಟ್ಟು ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಇದಕ್ಕೆ ಒಂದು 2-3 ಡ್ರಾಪ್ಸ್ ಅಷ್ಟು ಲೆಮನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೋಬೋದು, ಇಟ್ಸ್ ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ನೋಡ್ತಾ ಇರ್ಬೋದು, ಕಲರ್ ನೋಡಿ ಯಾವ ಥರ ಚೇಂಜ್ ಆಗ್ತಿದೆ. ಅದಕ್ಕೆ ಇದು ಮ್ಯಾಜಿಕ್ ಟೀ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಈ ಫ್ಲವರ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಗೂಗಲ್ ಮಾಡಿ ನೋಡ್ಬೋದು, ಶಂಖಪುಷ್ಪ ಹೂವು ಅಥವಾ ಬಟರ್ಫ್ಲೈ ಪೀ ಫ್ಲವರ್ ಅಂತ ಗೂಗಲ್ ಮಾಡಿ ನೋಡಿ. ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಲೈಕ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್, ಗುಡ್ ಫಾರ್ ಬ್ರೈನ್ ಆ್ಯಂಡ್ ಮೆಮೊರಿ ಫಂಕ್ಷನ್ಸ್, ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, ಆ್ಯಂಗ್ಸೈಟಿ ಕಡಿಮೆ ಮಾಡುತ್ತೆ, ಇಂಪ್ರೂವ್ ಸ್ಕಿನ್ ಹೆಲ್ತಿಗೂ ತುಂಬ ಹೆಲ್ಪ್ ಮಾಡುತ್ತೆ ಇದು. ನೀವು ಬೇಕಾದರೆ ಗೂಗಲಲ್ಲಿ ನೋಡ್ಬೋದು ಇದ್ರ ಬಗ್ಗೆ. ಆ್ಯಂಡ್ ನಾನು ಇದನ್ನು ವೀಕ್ಲಿ 1 or 2 ಡೇಸ್ ಮಾಡಿಕೊಂಡು ತಪ್ಪದೆ ಕುಡಿತೀನಿ. ಇವನ್ ಸಂತೋಷ ಕುಡಿತಾರೆ ಇದನ್ನು. ಅವ್ರಿಗೆ ಇಷ್ಟ ಆಗಲ್ಲ ಇದನ್ನೆಲ್ಲ ಕುಡಿಯೋಕ್ಕೆ, ಹೆಲ್ತಿ ಫುಡ್ ಯಾವುದೂ ಇಷ್ಟ ಆಗಲ್ಲ, ಟು ಬಿ ಆನೆಸ್ಟ್. ಬಟ್ ನನ್ನ ಫೋರ್ಸ್ಗೆ ಇದನ್ನು ಕುಡಿತಾರೆ ಇದು. ಸೊ ಫ್ರೆಂಡ್ಸ್, ಬನ್ನಿ, ನನ್ನ ಡ್ರಿಂಕ್ ಏನೋ ರೆಡಿ ಆಯಿತು. ಕುಡ್ಕೊಂಡು ಆರಾಮಾಗಿ ಒಂದು 5 ಮಿನಿಟ್ಸ್ ಎಂಜಾಯ್ ಮಾಡಿಕೊಂಡು ನಾನು ನನ್ನ ಎಕ್ಸಸೈಸ್ ರುಟೀನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ನನ್ನ ಅಪ್ಪರ್ ಬಾಡಿಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗು ನಾನು ಒಂದು 10 to 15 ಮಿನಿಟ್ಸು ವಾರ್ಮ್ ಅಪ್ ಮಾಡ್ಕೊತೀನಿ. ಅದು ಅಪ್ಪರ್ ಬಾಡಿ ಆಗಿರ್ಬೋದು, ಲೋಯರ್ ಬಾಡಿ ಆಗಿರ್ಬೋದು, ಯೋಗ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಎನಿಥಿಂಗ್. ನಾವು ಯಾವುದೇ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ಸ್ಟ್ರೆಚಿಂಗ್ ಆ್ಯಂಡ್ ನಮ್ಮ ಬಾಡಿನ ವಾರ್ಮ್ ಅಪ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಯಾವುದೇ ಥರದ ಎಕ್ಸಸೈಸ್ ಆಗಿರ್ಬೋದು ಅದನ್ನು ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇವತ್ತು ನಾನು ಪೂರ್ತಿ ನನ್ನ ಅಪ್ಪರ್ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಎಕ್ಸಸೈಸ್ಗಳನ್ನ ನಾನು ಕೆಲವೊಂದು
ತುಂಬ ನಾನು ಡೀಟೇಲಿಂಗ್ ಆಗಿ ತೋರಿಸ್ತಾ ಇಲ್ಲ, ಕೆಲವೊಂದು ಹೈಲೈಟ್ಸ್ನ ಮಾತ್ರ ನಾನಿಲ್ಲಿ ಶೋ ಮಾಡ್ತಾ ಇದ್ದೀನಿ. ಇಷ್ಟು ಎಕ್ಸಸೈಸ್ಗಳು ನಾನು ನನ್ನ ಅಪ್ಪರ್ ಬಾಡಿಗೆ ಮಾಡುವಂಥದ್ದು. ನಾನು ಯಾವಾಗಲೇ ಎಕ್ಸಸೈಸ್ ಮಾಡಿದ್ರೂ 30 to 40 ಮಿನಿಟ್ಸ್ ಅಷ್ಟೇ. 40 ಮಿನಿಟ್ಸ್ ಈಸ್ ಮ್ಯಾಕ್ಸಿಮಮ್ಮು. ನಾನು ಯಾವಾಗ ಎಕ್ಸಸೈಸ್ ಮಾಡಿದ್ರೂ ಪಾರ್ಟಿಷಿಯನ್ ಮಾಡ್ಕೊತೀನಿ. ಅಂದರೆ 10 ಮಿನಿಟ್ಸ್ ವಾರ್ಮಪ್ ಆ್ಯಂಡ್ 10 to 15 ಮಿನಿಟ್ಸು ನಾನು ಕಾರ್ಡಿಯೋ, ಆಮೇಲೆ ಸ್ಟ್ರೆಚ್ಚಿಂಗು ಫಸ್ಟು, ಆಮೇಲೆ ಒಂದು 15 ಮಿನಿಟ್ಸು ಕಾರ್ಡಿಯೋ ಮಾಡ್ಕೊತೀನಿ. ಯಾವಾಗ ನಮ್ಮ ಬಾಡಿ ವಾರ್ಮಪ್ ಆಗ್ತಾ ಬರ್ತಾ ಇರುತ್ತೋ ಆವಾಗ ನಾನು ಆ್ಯಸ್ ಯೂಶ್ವಲ್ ಎಕ್ಸಸೈಸ್ ಮಾಡಿಕೊಂಡು ಸ್ವಲ್ಪ ಸ್ಟ್ರೆಂತ್ ವರ್ಕೌಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಟ್ರೆಂತ್ ವರ್ಕೌಟ್ ಮಾಡೋದ್ರಿಂದ ನಮ್ಮ ಮಸಲ್ಸು ಬಿಲ್ಡ್ ಆಗುತ್ತೆ. ಮಸಲ್ಸ್ ಬಿಲ್ಡ್ ಆಗೋದ್ರಿಂದ ನಮ್ಮ ಏನು ಅನ್ವಾಂಟೆಡ್ ಫ್ಯಾಟ್ ಏನಿರುತ್ತೆ ಅದು ಲಾಸ್ ಆಗಿ ನಮ್ಮ ಮಸಲ್ಸು ಬಿಲ್ಡ್ ಆಗುತ್ತೆ. ಸೊ ದಟ್ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ತುಂಬ ಜನ ಹೇಳ್ತಾರೆ ನಾವು ಲೈಕ್ ಈ ಡಂಬಲ್ಸು, ವೆಯ್ಟ್ ಟ್ರೈನಿಂಗು ಮತ್ತು ಸ್ಟ್ರೆಂತ್ ಎಲ್ಲ ನಾವು ಯೂಸ್ ಮಾಡಿ ಎಕ್ಸಸೈಸ್ ಮಾಡೋದ್ರಿಂದ ಫುಲ್ ಬಾಡಿ ಬಿಲ್ಡ್, ಇದೆಲ್ಲ ಮಿತ್ಸ್. ಇದು ಟೋಟಲಿ ರಾಂಗು. ಆ ಥರ ಏನೂ ಇಲ್ಲ. ನಾವು ಸ್ಟ್ರೆಂತ್ ವರ್ಕೌಟ್ ಮಾಡೋದ್ರಿಂದನೇ ನಮ್ಮದು ನಮಗೆ ಬೇಡದೇ ಇರೋ, ನಮ್ಮ ಬಾಡೀಲಿ ಬೇಡದೇ ಇರೋವಂಥ ಫ್ಯಾಟ್ ಕಡಿಮೆಯಾಗಿ ಆ ಜಾಗದಲ್ಲಿ ಮಸಲ್ಸ್ ಬಿಲ್ಡ್ ಆಗೋದು, ನಮ್ಮ ಸ್ಕಿನ್ನು ಚೆನ್ನಾಗೋದು ಅಥವಾ ನಮ್ಮ ಬಾಡಿ ಚೆನ್ನಾಗೋದು. ನಿಮಗೆ ಗೊತ್ತಾ, ನಾನು ಲಾಸ್ಟ್ ಇಯರಿಂದನೂ ಮನೆಯಲ್ಲೇ ಎಕ್ಸಸೈಸ್ ಮಾಡಿಕೊಂಡು ಮನೆಯಲ್ಲಿ ತಿನ್ನೋ ಊಟದಿಂದನೇ ನಾನು 10 to 14 kg ನಾನು ವೆಯ್ಟ್ ಲಾಸ್ ಮಾಡಿರೋದು. ಐ ಮೀನ್ ಫ್ಯಾಟ್ ಲಾಸ್ ಮಾಡಿರೋದು. ಯಾವುದೇ ಪರ್ಸ್ನಲ್ ಟ್ರೈನರ್ ಇಲ್ಲ, ಜಿಮ್ ಇಲ್ಲ, ನಥಿಂಗ್. ನಾನು ಇದೇ ಥರನೇ ಯೂಟ್ಯೂಬ್ ನೋಡಿಕೊಂಡು, ಇನ್ಸ್ಟಾ ನೋಡ್ಕೊಂಡೇ ಕೆಲವೊಂದು ರೂಲ್ಸ್ನ ಫಾಲೋ ಮಾಡಿಕೊಂಡು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ನಾನು ವೆಯ್ಟ್ ಲಾಸ್ ಮಾಡಿರೋ ಅಂಥದ್ದು. ಐ ಆಮ್ ಹೆಲ್ದಿ ನೌ ಆ್ಯಂಡ್ ಐ ಆಮ್ ಫಿಟ್ ನೌ. ಗೈಸ್, ಇಲ್ಲಿ ನಮ್ಮ ಏರಿಯಾದಲ್ಲಿ ಮಕ್ಕಳು ಗಣಪತಿ ಕೂರ್ಸೋಕೆ ಅಂತ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ, ಕಷ್ಟ ಅನ್ನೋಕ್ಕಿಂತ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಕಷ್ಟ ಅನ್ನೋ ಥರ ಕಾಣಿಸ್ತಾ ಇರ್ಬೋದು, ಬಟ್ ದೇ ಆರ್ ರಿಯಲಿ ಎಂಜಾಯಿಂಗ್. ಆ ಚಿಕ್ಕ ಚಿಕ್ಕ ವಿಷಯದಲ್ಲಿ, ಸ್ಮಾಲ್ ಥಿಂಗ್ಸಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಅವ್ರ ಮುಖದಲ್ಲಿ. ಇವತ್ತು ಸಂಡೇ, ಅವ್ರಿಗೆ ತಿಂಡಿನೂ ಬೇಡ, ಊಟನೂ ಬೇಡ, ಏನೂ ಬೇಡ. ನೋಡಿ ಇಲ್ಲಿ ಯಾವ ಥರ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಕಿತ್ತಾಕಕ್ಕಾಗುತ್ತಾ ನಿನ್ನ ಕೈಲಿ? ಕಾಲೆಲ್ಲ ಹುಷಾರು, ದೂರ ಇಟ್ಕೊಂಡು ಮಾಡಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಯಾಕಾದರೂ ದೊಡ್ಡವರಾಗ್ಬಿಟ್ವಿ, ನಾವು ಮಕ್ಕಳಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಅವ್ರ ಖುಷಿ, ಅವ್ರ ಎಕ್ಸೈಟ್ಮೆಂಟು. ಬನ್ನಿ, ನಮ್ಮ ಕೈಲಾದಷ್ಟು ನಾನು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡು, ಸುಮ್ಮನೆ ವಿಡಿಯೋ ಮಾಡಬೇಕು ಅಂತಲೇ ಮಾಡಲಿಲ್ಲ, ನಾನು ಸುಮ್ಮನೆ ಆಚೆ ಹೋದೆ, ಹಾಗೆ ರ್ಯಾಂಡಮ್ಮಾಗಿ ತಗೊಂಡಂಥ ವಿಡಿಯೋ ಇದು. ಇದೆಲ್ಲ ಕರೆಕ್ಟಾಗಿ ಮಾಡ್ರಿ ಅಂದ್ರೆ ಎಣ್ಣೆ ಹಚ್ಚಿ ಕ್ಲೀನಾಗಿತ್ತು ಬಟ್ಟೆ ಮಾಡಕ್ಕೆ. ಅಣ್ಣ ಪರ್ಕೆ ಆಯ್ತಾ? ಗೊತ್ತಿ ಈಸ್ಕೋಗಲ್ಲ ಅಜ್ಜಿ ಹತ್ರ. ಒಡೆಯೋಣ ಅದಕ್ಕೆ ಸೈಡ್ ಹೋಗಿ. ಅಯ್ಯ, ಬೆಂಕಿ ಬರುತ್ತೆ. ಬೆಂಕಿ ಬರಲ್ಲ, ಅಂಕದಾಗ ಬರುತ್ತೆ. ಸುತ್ತ ಏನು ಕವರ್ ಮಾಡ್ತೀರಾ? ಟಾರ್ಪಲ್ಲ ಅಥವಾ ಏನು? ಟಾರ್ಪಲ್ ಹಾಕ್ತಾರಂತ. ಪೂಜೆ ಸಾಮಾನೆಲ್ಲ ತಕೊಳ್ಳಿ, ನೋಡೋಣ. ಗಣಪತಿ ತರ್ತಾರೆ ಸಂತೋಷಂಕ. 3 ದಿನ ಎಲ್ಲ ಇಟ್ಕೊಂಡು ಮಾಡ್ಬೇಕಪ್ಪ. ಹೆಂಗೆ ಮಾಡ್ತಿರೋ ಮಕ್ಕಳ? ಎಷ್ಟು ಕಲೆಕ್ಷನ್ ಆಗಿದೆ? ಹಾಂ, ಎಂಥ ಬುಕ್ಕು? ಬುಕ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ಅಮೌಂಟ್ ಯಾರ ಹತ್ರ ಇದೆ? ಇಟ್ಕೊಂಡಿದ್ಯಾ? ಎಷ್ಟಾಗಿದೆ? 1400 ಏನು ಮಾಡ್ತೀವ ಮಗನೇ ಇಲ್ಲಿ? ಹಾಂ, ಪೂಜೆ ಸಾಮಾನೆಲ್ಲ ತಗೊಳ್ಳಿ. ಓಯ್, ಅಲ್ಲ, ನಾಳೆನೇ
ಅಂಕಲ್ ಗಣಪತಿ ಕೊಡಿಸ್ತಾರೆ ಆಯಿತಾ. ಪಟಾಕಿ ಎಲ್ಲ ತರಬೇಕು. ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಇಲ್ಲ, ಇದೆ ಅಂತ. ಆ ಕಡೆ ನೋಡ ಅಲ್ಲೆಲ್ಲ ಗಲೀಜಾಗಿದೆ, ಅದೊಂಚೂರು ಕ್ಲೀನ್ ಮಾಡ್ಬೇಕಣಪ್ಪ. ಗಣಪತಿ ಇಡೋ ಜಾಗದಲ್ಲಿ ಕ್ಲೀನಾಗಿರಬೇಕು. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.